ಆರ್ ಡಿ ಏಜೆಂಟ್ ಅಕೌಂಟ್ ಓಪನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಓಕೆನಾ. ಮೆನು CRDO AAC ಓಕೆ ಬಂದರೆ ಬರುತ್ತೆ. ಇಲ್ಲಿ CFID ನಂಬರ್ ಹಾಕಬೇಕು. ಸಿಫ್ ನಂಬರ್ ಹಾಕಿ ನೆಕ್ಸ್ಟ್ RD IPN ಓಕೆ ಕೊಡೋದು. ಓಕೆ ಕೊಟ್ಟು ಕಳಿಸಿದ್ರೆ ಇಲ್ಲಿ ನಂಬರ್ ಹೆಸರು ಬಂದಿರುತ್ತೆ, ಅದನ್ನು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಮಾಮೂಲಿ ಅಕೌಂಟ್ ಓಪನಿಂಗ್ ಫಾರಮ್ 12 ಕೊಟ್ಟು ಆಮೇಲೆ ಇಲ್ಲಿ ಏಜೆಂಟ್ ID ಹಾಕಬೇಕು. ಡೈರೆಕ್ಟ್ ಸೇಲ್ ಅಂತಂದರೆ ಏಜೆಂಟ್ ಅಂತ ಇರುತ್ತೆ, ಅಲ್ಲಿ ಏಜೆಂಟ್ ID ಹಾಕಬೇಕು. MI 57700 ಹಾಕಿ ಇಲ್ಲಿ ಅಮೌಂಟ್ ಹಾಕಿರ್ತಾರೆ, ಅದನ್ನು ಹಾಕಿ 5000. ನೆಕ್ಸ್ಟು ಮುಂದೆ ಹೋಗಿ ಇಲ್ಲಿ ನಂಬರ್ ಆಫ್ ಡಾಕ್ಯುಮೆಂಟ್ಸ್ ಇದೆ 1 ಹಾಕಿ, ಆಮೇಲೆ ಅಕೌಂಟ್ ಓಪನಿಂಗ್ ಫಾರಮ್ ಹಾಕಿ 1/1960. ನೆಕ್ಸ್ಟ್ ಇಲ್ಲಿ ಓಪನ್ ಡೇಟು, ಆಮೇಲೆ ಸೆಲೆಕ್ಟೆಡ್ನಲ್ಲಿ ಅಪ್ರೂವ್ಡ್ CPC, ನೆಕ್ಸ್ಟ್ ನಾಟ್ ರಿಕ್ವೈರ್ಡ್ ಅಂತ ಹಾಕಿ ನಾಮಿನಿ ಒಂದು ಹಾಕಬೇಕು. ನಾಮಿನಿ ಒಂದು ಹಾಕಿದ್ರೆ ವೈಫು 118, ವೈಫ್ ಆದರೆ 117. ಓಕೆನಾ. ಡಾಕ್ಯುಮೆಂಟ್ ನಂಬರು ನಂತರ ನೆಕ್ಸ್ಟ್ ವೈಫ್ ಅಂತ ಹಾಕಿ ಪಿನ್ ಕೋಡು 5772 ಹಾಕಿದರೆ ಮುಂದೆ ಹೋಗುತ್ತೆ. ಅಲ್ಲಿ ಪರ್ಸೆಂಟೇಜ್ 100 ಹಾಕಿ ಅನಂತರ ಓನರ್ ಅಂತ ಕೊಡಿ. ನೆಕ್ಸ್ಟ್ ಅಷ್ಟೇ ವ್ಯಾಲಿಡೇಷನ್ ಕೊಟ್ಟರೆ ಆಯಿತು. ಫಸ್ಟಿಂದ ಈಗ ಸಿಫ್ ಹಾಕಿದ ತಕ್ಷಣ RD IPN ಅಂತ ಹಾಕಿದ್ರೆ RD ಅಕೌಂಟ್ ಓಪನ್ ಆಗೋ ಮೆನು ಬರುತ್ತೆ. ಅದ ನಂತರ ಇಲ್ಲಿ ಕೊಟ್ಟರೆ ಬಸ್ ಹೆಸರು ಕನ್ಫರ್ಮು, ಅಕೌಂಟ್ ಓಪನಿಂಗ್ ಫಾರಮ್ 112. ನೆಕ್ಸ್ಟ್ ಮುಂದೆ ಹೋಗಿ ಡೈರೆಕ್ಟ್ ಸೇಲ್ಸ್ ಏಜೆಂಟ್ ಅಂತಿದೆ, MIS ಹಾಕಿ ಡೈರೆಕ್ಟ್ ಸೇಲ್ ಹಾಕಿ ಏಜೆಂಟ್ ಕೊಡು. ಅಮೌಂಟ್ ಕಂಪಲ್ಸರಿ ಹಾಕಬೇಕು 5000. ನೆಕ್ಸ್ಟ್ ಇಲ್ಲಿ ಅಕೌಂಟ್ ಓಪನಿಂಗ್ ಡಾಕ್ಯುಮೆಂಟ್ ರಿಸೀವ್ಡ್ ಎಸ್, ಇಲ್ಲಿ ನಂಬರ್ ಆಫ್ ಫಾರ್ಮ್ಸ್ 1, ಆಮೇಲೆ ಇಲ್ಲಿ ಅಕೌಂಟ್ ಓಪನಿಂಗ್ ಡಾಕ್ಯುಮೆಂಟ್ಸ್ 16/016. ನೆಕ್ಸ್ಟ್ ಅಪ್ರೂವಲು CPC, ಆಮೇಲೆ ಗಾಯತ್ರಿ ನಾಮಿನಿ ಹಾಕಬೇಕು. ನಾಮಿನಿ ಹಾಕೋದು ಇಲ್ಲೆಲ್ಲ ಬರುತ್ತೆ, ವೈಫು ನಾಮಿನಿ ಗಾಯತ್ರಿ ಅವ್ರ ಹೆಸರು ಹಾಕಿ ಸಬ್ಮಿಟ್ ಕೊಟ್ಟರೆ ಅಕೌಂಟ್ ಓಪನಿಂಗ್ ಆಗುತ್ತೆ. 5000. ಓಕೆ, ಅಕೌಂಟ್ ಓಪನ್ ಆಯಿತು.